ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗುವಂತಹ ಪೂಜಾ ರೂಮ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಟಿಪ್ಸ್ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮಲ್ಲಿ ತುಂಬ ಜನ ದೇವ್ರಿಗಿಟ್ಟಿರುವಂಥ ಹೂಗಳನ್ನ ಬಿಸಾಡ್ತಾ ಇರ್ತೀರಾ. ಸೊ ಹೂಗಳನ್ನ ಬಿಸಾಡ್ದಿರಾ ಯಾವ ರೀತಿ ಚಿಕ್ಕ ಮಕ್ಕಳು ಕೂಡ ಧೂಪ್ ಸ್ಟಿಕ್ಸ್ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ದ ಬೆಸ್ಟ್ ಪೂಜಾ ಪೌಡರ್ನ ಕೂಡ ನೀವು ಇದೇ ವಿಡಿಯೋದಲ್ಲೇ ನೋಡಬಹುದು. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಪೂಜಾ ರೂಮ್ನ ಪ್ರತಿನಿತ್ಯ ಕೂಡ ಒರೆಸ್ಕೊಂಡು ಪೂಜೆ ಅನ್ನೋದು ಮಾಡ್ತಾ ಇರ್ತೀವಲ್ವ. ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಕಷ್ಟ ಆಗದಿರ ಇರಬೇಕು ಅನ್ನೋದಾದರೆ ಡೈಲಿ ಬೇಸಿಡ್ ಮೇಲೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಪೂಜಾ ರೂಮ್ ಕಟ್ಟೆ ಏನಿರುತ್ತೆ, ಫೋಟೋಸ್ ಎಲ್ಲ ಇಡ್ತಾ ಇರ್ತೀವಲ್ವ, ಇಲ್ಲಿ ಆದಷ್ಟು ಮಿನಿಮಲಿಸ್ಟಾಗಿ ಇಟ್ಕೊಳ್ಳೋದಾದರೆ ಪೂಜಾ ರೂಮ್ ನೆಲನ ಒರೆಸ್ಬೇಕಾದ್ರೂ ಕೂಡ ಕಟ್ಟೆನ ಒಂದ್ಸರಿ ಈ ರೀತಿಯಾಗಿ ನೀಟಾಗಿ ಒರೆಸ್ಕೊಳ್ಬೋದು. ಈ ರೀತಿ ನಾವು ಸಿಂಪಲಾಗಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಒರೆಸ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಬಟ್ಟೆ ಮಣೆ ಎಲ್ಲ ಹಾಕೋದ್ರಿಂದ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಬಟ್ ಈ ರೀತಿ ಮಿನಿಮಲಿಸ್ಟಾಗಿ ಇಟ್ಕೊಳ್ಳೋದಾದರೆ ತುಂಬ ಈಸಿಯಾಗಿ ಅದೆಲ್ಲದನ್ನು ಕೂಡ ಸೈಡಿಗೆ ತೆಗೆದುಬಿಟ್ಟು ನೆಲ ಅನ್ನೋದು ಒರೆಸ್ಕೊಳ್ಬೋದು. ಪೂಜೆ ಕಟ್ಟೆ ಅನ್ನೋದು ಒರೆಸ್ಕೊಳ್ಬೋದು. ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಆಗ್ಬೋದು. ಟಿಪ್ ನಂಬರ್ 2, ಪೂಜೆಗೆ ಯೂಸ್ ಮಾಡುವಂಥ ದೀಪಗಳನ್ನ ಪ್ರತಿನಿತ್ಯ ಕೂಡ ಕ್ಲೀನ್ ಮಾಡಿ ಇಡೋಕ್ಕೆ ಆಗಲ್ಲ. ಒಂದು ವೇಳೆ ನಿಮಗೆ ಪ್ರತಿನಿತ್ಯ ಕೂಡ ವಾಶ್ ಮಾಡಿ ಡ್ರೈ ಮಾಡಿ ಪೂಜೆಗೆ ಯೂಸ್ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ಯೂಸ್ ಮಾಡ್ಕೊಳ್ಬೋದು. ಪ್ರತಿನಿತ್ಯ ಕೂಡ ವಾಶ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅಂತ ಅಂದವರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ. ದೇವ್ರ ಮನೆಗೆ ಅಂತ ಒಂದು ಟಿಶ್ಯೂ ರೋಲ್ನ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಅದರಲ್ಲಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ದೀಪದಲ್ಲಿರುವಂಥ ಬತ್ತಿ ಮತ್ತು ಎಣ್ಣೆ ಎಲ್ಲ ಏನಿರುತ್ತೆ, ಆ ಬ್ಲಾಕಿಶ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ಅದೇ ಟಿಶ್ಯೂ ಪೇಪರಲ್ಲೇ ದೇವ್ರಿಗಿಟ್ಟಿರೋಂಥ ಹೂಗಳೆಲ್ಲ ಏನಿರುತ್ತೆ, ಬತ್ತಿ ಇದೆಲ್ಲದನ್ನು ಕೂಡ ಹಾಕಿ ರ್ಯಾಪ್ ಮಾಡಿ ಸೈಡ್ಗೆ ಇಟ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ನಾವು ಗಿಡಗಳ ಹತ್ರ ಎಲ್ಲನೂ ಹೋದಾಗ ಡೈರೆಕ್ಟಾಗಿ ಆ ಒಂದು ಟಿಶ್ಯೂ ಪೇಪರಲ್ಲಿರುವಂಥ ಹೂಗಳನ್ನ ತೊಗೊಂಡೋಗಿ ಕೂಡ ಗಿಡಗಳಿಗೆ ಹಾಕ್ಕೊಳ್ಬೋದು. ಡೈಲಿ ಕೂಡ ಪೂಜೆಗೆ ಯೂಸ್ ಮಾಡುವಂಥ ದೀಪಗಳನ್ನ ತೊಳೆಯೋಕ್ಕಾಗಲ್ಲ ಅಂತ ಅಂದವರು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಈ ಒಂದು ಟಿಪ್ ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಪುಟ್ಟದಾಗಿರುವಂಥ ದೇವ್ರ ಮನೆಗಳನ್ನ ಮಾಡಿಸ್ಕೊಂಡಿರ್ತೀವಲ್ವ. ಸೊ ನಾವು ಎಲ್ಲ ವಸ್ತುಗಳನ್ನ ಒಂದು ಕಡೆ ಇಟ್ಬಿಟ್ರೆ ನೋಡೋಕ್ಕೂ ಕೂಡ ಮೆಸ್ಸಿಯಾಗಿರುತ್ತೆ. ಮತ್ತು ಈ ರೀತಿ ಒರೆಸ್ಬೇಕಾದ್ರೆ ಎಲ್ಲ ಕೂಡ ಪದೇ ಪದೇ ಎಲ್ಲದನ್ನು ಕೂಡ ಸೈಡಿಗೆ ತೆಗೆದು ಇಡಬೇಕಾಗತ್ತೆ. ಈ ರೀತಿ ನಾವು ಎಲ್ಲ ಪೂಜಾ ವಸ್ತುಗಳನ್ನ ಸೈಡಿಗೆ ತೆಗೆದು ಒರೆಸ್ಬೇಕು ಅಂದರೆ ತುಂಬ ಟೈಮ್ ಟೇಕಿಂಗ್ ಅಂತ ಕೂಡ ಹೇಳ್ಬೋದು. ನೋಡೋಕ್ಕೂ ಕೂಡ ಮೆಸ್ಸಿಯಾಗಿ ಕಾಣಿಸುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಆದಷ್ಟು ಕ್ಯಾಬಿನೆಟ್ಸ್ನ ಮಾಡಿಸ್ಕೊಂಡ್ರೆ ಬೆಟರು. ವಸ್ತುಗಳನ್ನ ಅದರಲ್ಲಿ ಇಟ್ಕೊಳ್ಬೋದು. ಅಥವಾ ಈ ರೀತಿ ಎಣ್ಣೆ ಬಾಟಲೆಲ್ಲ ಅದರಲ್ಲಿ ಇಡೋಕ್ಕಾಗಲ್ಲ ಅಂದಾಗ ಈ ಒಂದು ಬಾಟಲ್ಸ್ನೆಲ್ಲ ಕೂಡ ಡೋರ್ ಬ್ಯಾಕ್ ಸೈಡ್ ನಾವು ಈ ರೀತಿ ಇಟ್ಟುಬಿಟ್ಟು ಡೋರ್ನ ಈ ರೀತಿಯಾಗಿ ಕವರ್ ಮಾಡ್ಬೋದು. ಆಗ ನೋಡೋಕ್ಕೂ ಕೂಡ ಮೆಸ್ಸಿ ಆಗಿಲ್ದಿರ ಇರುತ್ತೆ, ಆರ್ಗನೈಸಿಂಗ್ ಆಗು ಕೂಡ ಇರುತ್ತೆ, ನೀಟಾಗಿ ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ಬೇಕು ಅಂದಾಗ ನಾವು ಇದನ್ನು ತೆಗೆದುಬಿಟ್ಟು ಉಪಯೋಗಿಸ್ಕೊಂಡು ಪುನಃ ನಾವು ಅದೇ ಪ್ಲೇಸಲ್ಲೇ ಇಟ್ಕೊಳ್ಬೋದು. ಇದು ಕನ್ವೀನಿಯೆಂಟ್ ಆಗು ಕೂಡ ಇರುತ್ತೆ. ಕೆಲವೊಂದು ದೊಡ್ಡದಾಗಿರುವಂತಹ ಎಣ್ಣೆ ಬಾಟಲ್ಸ್ ಎಲ್ಲ ಕೂಡ ದೇವ್ರ ಮನೆಯಲ್ಲಿ ಕ್ಯಾಬಿನೆಟ್ಸ್ ಏನಿರುತ್ತೆ ಅದರಲ್ಲಿ ಇಡೋಕ್ಕಾಗಲ್ಲ ಅಲ್ಲ. ಸೊ ಅಂಥ ಅವ್ರಿಗೆ ಈ ಒಂದು ಟಿಪ್ಪು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ನು, ನಿಮ್ಮ ಪೂಜಾ ರೂಮ್ ಏನಾದ್ರು ಚಿಕ್ಕದಾಗಿದ್ದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಥವಾ ನಿಮ್ಮ ಪೂಜಾ ರೂಮಲ್ಲಿ ಮಾರ್ಬಲ್ಸ್ ಎಲ್ಲ ಹಾಕ್ಸಿದ್ರು ಕೂಡ ಈ ಒಂದು ಐಡಿಯಾ ಹೆಲ್ಪ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ಚಿಕ್ಕದಾಗಿರುವಂಥ ಪೂಜಾ ರೂಮ್ಗಳಲ್ಲಿ ರಂಗೋಲಿ ಎಲ್ಲನೂ ಹಾಕುವಷ್ಟು ಪ್ಲೇಸ್ ಅನ್ನೋದು ಇರಲ್ಲ. ಒಂದು ವೇಳೆ ಪ್ಲೇಸ್ ಇದ್ದರೂ ಕೂಡ ವೈಟ್ ಮಾರ್ಬಲ್ಸು ಅಥವಾ ಕೆಳಗಡೆ ಫ್ಲೋರಿಂಗ್ ಏನಿರುತ್ತೆ ವೈಟ್ ಕಲರ್ ಕ್ರೀಮ್ ಕಲರ್ ಆಗಿದ್ರೆ ನಾವು ರಂಗೋಲಿ ಹಾಕಿದ್ರೂ ಕೂಡ ನೀಟಾಗಿ ಕಾಣಿಸಲ್ಲ ಅಲ್ಲ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ನೀರಿಂದ ನಾವು ಎಷ್ಟು ರಂಗೋಲಿ ಹಾಕ್ತೀವೋ ಅಷ್ಟರ ಮಟ್ಟಿಗೆ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಈ ರೀತಿ ರಂಗೋಲಿನ ಹಾಕ್ಕೊಳ್ಳೋದ್ರಿಂದ ವೈಟ್ ಮಾರ್ಬಲ್ ಮೇಲೆ ಆದರೂ ಕೂಡ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವೀಗ ಯಾವ ರೀತಿ ಬೇಕೋ ಆ ರೀತಿ ಕವರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟೆಮ್ಸೆಲ್ಸ್ನ ಉಪಯೋಗಿಸ್ಕೊಂಡು ಹಾಕಿ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಕೈಯಿಂದನೇ ಅಕ್ಕಿ ಹಿಟ್ಟಿಂದ ರಂಗೋಲಿ ಅನ್ನೋದು ಹಾಕ್ಕೊಳ್ಬೋದು. ಒಂದು ವೇಳೆ ನಿಮಗೆ ಈ ರೀತಿ ಫ್ಲೋರ್ ಮೇಲೆಲ್ಲ ರಂಗೋಲಿ ಹಾಕೋಷ್ಟು ಪ್ಲೇಸ್ ಇಲ್ಲ ಅನ್ನೋದಾದರೆ ಈ ರೀತಿ ಸ್ಟೆಮ್ಸೆಲ್ಸ್ ತೊಗೊಂಡಿರ್ತೀರಲ್ವ, ಆ ಒಂದು ಸ್ಟೆಮ್ ಸೆಲ್ ಎಷ್ಟು ದೊಡ್ಡದಾಗಿದೆಯೋ ಅದರ ಪ್ರಕಾರ ಪ್ಲೇಟ್ನ ತೊಗೊಳ್ಬೇಕಾಗತ್ತೆ. ಚಿಕ್ಕ ರಂಗೋಲಿ ಹಾಕಬೇಕು ಅನ್ನೋದಾದರೆ ಚಿಕ್ಕದಾಗಿರುವಂಥ ಪ್ಲೇಟ್ನ ತೊಗೊಳ್ಬೋದು. ಅಥವಾ ದೊಡ್ಡದಾಗಿರುವಂಥ ರಂಗೋಲಿ ಹಾಕಬೇಕಂದ್ರೆ ಸ್ವಲ್ಪ ಅಗಲ ಇರುವಂಥ ಪ್ಲೇಟ್ಸ್ನ ತೊಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಅಗಲ ಇರುವಂಥ ಸ್ಟೆಮ್ ಸೆಲ್ಸ್ ಆದರೆ ಸ್ವಲ್ಪ ಈಗ ತೋರಿಸಿ ನೋಡಿ, ಈ ರೀತಿ ಸ್ವಲ್ಪ ದೊಡ್ಡದಾಗಿರುವಂಥ ಪ್ಲೇಟ್ನ ನೀವು ತೊಗೊಳ್ಬೇಕಾಗತ್ತೆ. ಬಟ್ ಈಗ ನಾನು ಪುಟ್ಟದಾಗಿರುವಂಥ ರಂಗೋಲಿನ ಹಾಕೊಳ್ತಾ ಇದ್ದೀನಿ.
ಅಷ್ಟಲಕ್ಷ್ಮಿ ರಂಗೋಲಿ ಎಲ್ಲನೂ ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ತಿರ್ತೀರಲ್ವ, ಸೊ ಅಂಥವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟು ಪ್ಲೇಟ್ಗೆ ಸ್ವಲ್ಪ ನೀರನ್ನ ಹಾಕಿ ಸವರಿದ್ದೀನಿ. ಈಗ ನಾರ್ಮಲ್ ಸ್ಟೆಮ್ ಸೆಲ್ನ ಉಪಯೋಗಿಸ್ಕೊಂಡು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಸ್ಟೆಮ್ ಸೆಲ್ಸ್ ಆದರೂ ಉಪಯೋಗಿಸ್ಕೊಳ್ಬೋದು, ಅಥವಾ ಕೈಯಿಂದ ಹಾಕ್ತೀರ ಅನ್ನೋದಾದರೆ ಕೈಯಿಂದ ಬೇಕಾದರೂ ಹಾಕ್ಕೊಳ್ಬೋದು. ಈ ರೀತಿ ಪ್ಲೇಟಲ್ಲಿ ರಂಗೋಲಿನ ಹಾಕ್ಕೊಳ್ಳೋದ್ರಿಂದ ಈ ಪ್ಲೇಟ್ನ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ಇಟ್ಕೊಳ್ಬೋದು. ಇನ್ನು ಆ ಕಡೆ ಈ ಕಡೆ ತೆಗಿಬೇಕಾದ್ರೂ ಕೂಡ ರಂಗೋಲಿ ಅನ್ನೋದು ಅರ್ಸೋಗ್ತಿರ ಇರುತ್ತೆ. ಈ ರೀತಿ ಇಟ್ಟು ಕೂಡ ನಾವು ಪೂಜೆ ಅನ್ನೋದು ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕ ಪೂಜಾ ರೂಮ್ಗಳಲ್ಲಿ, ಮಾರ್ಬಲ್ಸ್ ಎಲ್ಲ ಹಾಕ್ಸಿರೋಂಥ ಪೂಜಾ ರೂಮ್ಗಳಲ್ಲಿ ರಂಗೋಲಿನ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಹಾಕಿದ್ರೂ ಕೂಡ ಕಾಣಿಸಲ್ಲ. ಇನ್ನು ಚಿಕ್ಕ ಪೂಜಾ ರೂಮ್ಗಳಲ್ಲಿ ಹಾಕೋ ಅಷ್ಟು ಜಾಗ ಇರಲ್ಲ ಅಲ್ವಾ, ಅಂಥವರು ಈ ರೀತಿ ಪ್ಲೇಟಲ್ಲಿ ರಂಗೋಲಿನ ಹಾಕ್ಕೊಂಡು ಪೂಜೆ ಅನ್ನೋದು ಮಾಡ್ಕೊಳ್ಬೋದು. ಒಬ್ಬ ಚಿಕ್ಕ ಪೂಜಾ ರೂಮ್ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಐಡಿಯಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಟಿಪ್ಪು, ಪ್ರತಿನಿತ್ಯ ಕೂಡ ಪೂಜೆ ಮಾಡಬೇಕಾದ್ರೆ ಟೈಮ್ ಅನ್ನೋದು ನಮಗೂ ಕೂಡ ಸಾಕಾಗಲ್ಲ, ಅಥವಾ ಕೆಲವೊಂದು ಸರಿ ನಾವು ಪೂಜೆ ಮಾಡೋಕ್ಕೆ ಆಗದೇ ಇರ್ಬೋದು. ಕೆಲವೊಂದು ಕ್ಲೀನಿಂಗ್ ಕೆಲಸಗಳೆಲ್ಲ ಇದ್ದಾಗ ಮಾರ್ನಿಂಗ್ ಟೈಮ್ ಪೂಜೆ ಮಾಡೋಕ್ಕಾಗಲ್ಲ ಅಂದವರು ಈ ಒಂದು ಐಡಿಯಾನ ಫಾಲೋ ಮಾಡ್ಬೋದು. ಜಸ್ಟು ಪೂಜಾ ರೂಮ್ ಮಟ್ಟಿಗೆ ನಾವು ಕ್ಲೀನ್ ಅನ್ನೋದು ಮಾಡಿಕೊಡೋದಾದರೆ ಹೂಗಳೆಲ್ಲನೂ ಚೇಂಜ್ ಮಾಡೋ ಅಂಥದ್ದಿರ್ಬೋದು, ದೀಪಕ್ಕೆ ಎಣ್ಣೆ ಹಾಕಿ ಇಡೋ ಅಂಥದ್ದಿರ್ಬೋದು. ಈ ರೀತಿ ಕೆಲವೊಂದು ಪ್ರಿಪ್ರೇಷನ್ಸ್ ಅನ್ನೋದು ಮಾಡಿಕೊಟ್ರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಸ್ನಾನ ಮಾಡಿ ಪೂಜೆ ಅನ್ನೋದು ಮಾಡ್ತಾರೆ. ಅದು ಮಕ್ಕಳಾಗಿರ್ಬೋದು ಅಥವಾ ಮನೆಯಲ್ಲಿರುವಂಥ ದೊಡ್ಡವರಾಗಿರ್ಬೋದು. ಮಕ್ಕಳಿಗಾದರೆ ಫ್ರೀ ಟೈಮ್ ಇದ್ದಾಗ ಅಥವಾ ನಾವು ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ತಯಾರಿ ಎಲ್ಲ ಮಾಡ್ಕೊಳ್ತೀವಿ, ನೆಲ ಒರೆಸೋ ಅಂಥದ್ದಿರ್ಬೋದು ಅಥವಾ ಈ ರೀತಿ ಹೂವು ಇಡೋ ಅಂಥದ್ದಿರ್ಬೋದು, ಇದೆಲ್ಲ ಕೂಡ ಸಣ್ಣ ಪುಟ್ಟ ಟಿಪ್ಸ್ನ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೋದರೆ ನಾವು ಮಾಡೋದನ್ನು ಅಬ್ಸರ್ವ್ ಮಾಡಿ ಒಂದು ವೇಳೆ ನಾವು ಮಾಡೋಕ್ಕಾಗಲ್ಲ ಅಂದರೂ ಕೂಡ ಅವರೇ ಮಾಡ್ತಿರ್ತಾರೆ. ನೆಕ್ಸ್ಟು ಟಿಪ್ಪು, ನೈವೇದ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಕೆಲವೊಂದು ಸರಿ ನಾವು ಪ್ರಸಾದಗಳನ್ನೋದು ಪ್ರಿಪೇರ್ ಮಾಡೋಕ್ಕೆ ಆಗಲ್ಲ. ಕ್ವಿಕ್ಕಾಗಿ ಏನಾದರೂ ನೈವೇದ್ಯಕ್ಕೆ ಇಡಬೇಕು ಅಂತ ಅಂದವರು ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಗ್ರಾಸರೀಸ್ ಎಲ್ಲ ತರಬೇಕಾದ್ರೇ ಈ ರೀತಿ ಒಣಖರ್ಜೂರ, ಕಲ್ ಸಕ್ಕರೆ ಎಲ್ಲ ಕೂಡ ಸ್ವಲ್ಪ ಸಪ್ರೇಟ್ ಪಾಕೆಟ್ಸ್ನ ತೊಗೊಂಬಂದು ಇಟ್ಕೊಳ್ಳೋದಾದರೆ ಈ ರೀತಿ ಬಾಕ್ಸಸ್ ಎಲ್ಲ ಸಿಗುತ್ತೆ ಅಲ್ವಾ, ಈ ಬಾಕ್ಸ್ಗಳಲ್ಲಿ ನಾವು ಒಣಖರ್ಜೂರ, ಕಲ್ ಸಕ್ಕರೆ ಮತ್ತು ಬೆಲ್ಲ, ಪುಟ್ಟದಾಗಿರುವಂಥ ಕಲ್ ಸಕ್ಕರೆ ಎಲ್ಲ ಬರುತ್ತೆ ಅಲ್ವಾ, ಸೊ ಈ ರೀತಿ ನೈವೇದ್ಯಕ್ಕೋಸ್ಕರ ಕೆಲವೊಂದು ಪಾಕೆಟ್ಸ್ನ ತೊಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ನೈವೇದ್ಯ ಮಾಡಬೇಕಾಗಿರುವಂಥ ಟೈಮಲ್ಲಿ ಪ್ರಸಾದ ಎಲ್ಲ ರೆಡಿ ಆಗಿಲ್ಲ ಅಂದರೂ ಕೂಡ ಪೂಜಾ ರೂಮಲ್ಲೇ ಈ ಒಂದು ಬಾಕ್ಸ್ನ ಇಟ್ಕೊಳ್ಳೋದಾದರೆ ಕ್ವಿಕ್ಕಾಗಿ ಈ ಒಂದು ಬಾಕ್ಸ್ನ ತೆಗೆದುಬಿಟ್ಟು ಬೌಲಲ್ಲಿ ಹಾಕಿ ನೈವೇದ್ಯಕ್ಕೆ ಇಡ್ಬೋದು. ಪ್ರಸಾದ ಎಲ್ಲ ಮಾಡೋಕ್ಕಾಗಲ್ಲ, ಅಷ್ಟು ಟೈಮ್ ಇರಲ್ಲ ಅಂತ ಅಂದಾಗ ಈ ಒಂದು ಟಿಪ್ಸು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೆಲ್ಲ ಕೂಡ ಇದೇ ರೀತಿ ನೀವು ನೈವೇದ್ಯಕ್ಕೆ ಇಡ್ಬೋದು. ಬೆಲ್ಲನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದಾದರೆ ಇನ್ನೂ ಬೆಟರು. ಸಮರ್ಪಯಾಮಿ. ನೆಕ್ಸ್ಟು ದ ಬೆಸ್ಟ್ ಪೂಜಾ ಪೌಡರ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಒಂದು ಪೂಜಾ ಪೌಡರ್ನ ಎಲ್ಲೆಲ್ಲಿ ಉಪಯೋಗಿಸೋದು, ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಇದರಲ್ಲಿ 2 ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಈ ರೀತಿಯಾಗಿರುತ್ತೆ ನೋಡಿ, ಗೊತ್ತೇ ಇರುತ್ತಲ್ವ ನಿಮ್ಮೆಲ್ಲರಿಗೂ. ಈಗ ಒಂದು 10 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 10 ಲವಂಗನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳಿರೋ ಕ್ವಾಂಟಿಟಿ ಪ್ರಕಾರ ಕರೆಕ್ಟಾಗಿ ಮಾಡ್ಕೊಳ್ಳೋದಾದರೆ ಇದರ ಪರಿಮಳ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದರಲ್ಲೇ 3 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಬೇಕಾಗುತ್ತೆ. 2 ಸ್ಪೂನಷ್ಟು ಗಂಧದ ಪೌಡರ್ನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಬಟ್ ನನ್ನ ಹತ್ರ ಈ ರೀತಿ ಉಂಡೆ ಇದೆ, ಇದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದರಲ್ಲೇ ಒಂದು 4 ಕರ್ಪೂರನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಪರಿಮಳ ಚೆನ್ನಾಗಿ ಬರೋದಕ್ಕೋಸ್ಕರ ಸ್ವಲ್ಪ ಜವಾದು ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದೆಲ್ಲದನ್ನು ಕೂಡ ಆದಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ. ಬಟ್ ಏಲಕ್ಕಿ, ಸೋಂಪು ಎಷ್ಟೇ ಪೌಡರ್ ಮಾಡಿದ್ರೂ ಕೂಡ ಸ್ವಲ್ಪ ತರಿಯಾಗೇ ಇರುತ್ತೆ. ಇದನ್ನು ಒಂದ್ಸರಿ ಜರಡಿ ಮಾಡ್ಕೊಳ್ಳೋದಾದರೆ ನಮಗೆ ನುಣ್ಣಗಿರುವಂಥ ಪೌಡರ್ ಅನ್ನೋದು ಬರುತ್ತೆ. ನೋಡ್ತಾ
ನೋಡ್ತಾ ಇದ್ದೀರಲ್ವಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ಒಂದು ಪೂಜಾ ಪೌಡರ್ ಅಂತ. ಇದನ್ನು ನಾನು ಒಂದು ಬೌಲಲ್ಲಿ ಹಾಕಿ, ನಾರ್ಮಲಿ ಸ್ಪೈಸ್ ಜಾರ್ಸ್ ಎಲ್ಲ ಬರುತ್ತೆ ಅಲ್ವಾ, ಅಂದರೆ ಸ್ಪೈಸ್ ಬಾಕ್ಸ್ನ ಪೂಜಾ ರೂಮಲ್ಲೆಲ್ಲ ಅರಿಶಿನ ಕುಂಕುಮ ಕಾಯಿನ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಇಡ್ತಾ ಇರ್ತೀವಲ್ವ, ಅದರಲ್ಲೇ ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ. ಈಗ ಈ ಪೌಡರ್ನ ಎಲ್ಲೆಲ್ಲಿ ಉಪಯೋಗಿಸೋದು ಅಂತ ನೋಡೋಣ. ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲನೂ ಹಚ್ತಾ ಇರ್ತೀವಲ್ವ, ಅರಿಶಿನದ ಬದಲಾಗಿ ಈ ಒಂದು ಪೂಜಾ ಪೌಡರ್ನ ಹಚ್ಬೋದು. ಈ ರೀತಿ ನಾವು ಬಾಗಿಲಿಗೆಲ್ಲ ಈ ಪೌಡರ್ನ ಹಚ್ಚೋದ್ರಿಂದ ಸಣ್ಣ ಸಣ್ಣ ಹುಳಗಳು ಈ ಒಂದು ಡೋರ್ಸ್ ಹತ್ರ, ಕಬೋರ್ಡ್ಸ್ ಹತ್ರ ಎಲ್ಲ ಕೂಡ ಬರುತ್ತೆ ಅಲ್ವಾ, ಗೆದ್ಲು, ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ನೆಕ್ಸ್ಟು ಗಂಧ ಎಲ್ಲನೂ ಮಿಕ್ಸ್ ಮಾಡಬೇಕಾದ್ರೂ ಕೂಡ ಈ ಒಂದು ಪೌಡರ್ನ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಕೂಡ ಬರುತ್ತೆ. ಇದೇ ಪೌಡರ್ನ ಅರಿಶಿನ ಕುಂಕುಮದಲ್ಲೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅರಿಶಿನ ಕುಂಕುಮ ತೊಗೊಂಬಂದು ಇಟ್ಕೊಳ್ತಾ ಇರ್ತೀವಲ್ವ, ಅದರಲ್ಲೇ ಒಂದು ಅರ್ಧರ್ಧ ಸ್ಪೂನಷ್ಟು ಈ ಒಂದು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ, ಒಳ್ಳೆ ಪರಿಮಳ ಕೂಡ ಬರುತ್ತೆ. ದೇವ್ರ ಮನೆ ಹತ್ರ ನೆಲ ಎಲ್ಲ ಕೂಡ ಒರೆಸ್ಬೇಕಾದ್ರೆ ಈ ರೀತಿ ಲಿಕ್ವಿಡ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಒಂದು ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದಾದರೆ ಪೂಜಾ ರೂಮ್ ಕ್ಲೀನಿಂಗ್ಗೆ ಬೇಕಾಗಿರುವಂಥ ಲಿಕ್ವಿಡ್ ಅನ್ನೋದು ರೆಡಿ ಆಯಿತು. ಅಂದರೆ ನೆಲ ಒರೆಸ್ಬೇಕಾದ್ರೆ ಮಾತ್ರ ಈ ಒಂದು ಲಿಕ್ವಿಡ್ನ ಉಪಯೋಗಿಸ್ಕೊಂಡು ನೆಲ ಅನ್ನೋದು ಒರೆಸ್ಕೊಳ್ಬೋದು. ಆಲ್ಮೋಸ್ಟ್ ಈ ಒಂದು ಪೂಜಾ ಪೌಡರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಆ್ಯಡ್ ಮಾಡಿರೋದ್ರಿಂದ ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ನೆಕ್ಸ್ಟು ಚಿಕ್ಕ ಮಕ್ಕಳು ಕೂಡ ಮಾಡ್ಕೊಳ್ಳುವಂತಹ ಧೂಪ್ ಸ್ಟಿಕ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಧೂಪ್ ಸ್ಟಿಕ್ಸ್ ಅನ್ನೋದಕ್ಕಿಂತ ಧೂಪ್ ಪೌಡರ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ, ಕೇವಲ ಒಂದು 5 ನಿಮಿಷದಲ್ಲೇ ಮಾಡ್ಕೊಂಡಿರುವಂಥ ಧೂಪ್ ಕೋನ್ ಪೌಡರು ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ. ಸಾಂಬ್ರಾಣಿನ ನೀವು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರುವಂಥದ್ದು ಒಣಗಿರುವಂಥ ಹೂಗಳು. ದೇವರಿಗೆ ಪೂಜೆಗೆ ಯೂಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಡೇ ಬಿಸಾಡ್ತಾ ಇರ್ತೀವಲ್ವ, ಯಾವುದೇ ಹೂಗಳಾದರೂ ಕೂಡ ಬಿಸಾಡ್ದಿರ ಒಂದು ಕಡೆ ಇಟ್ಕೊಂಡು ನೀಟಾಗಿ ಒಣಗಿದ್ದಾದ್ಮೇಲೆ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳಿ. 2 ಹಿಡಿಯಷ್ಟು ಹೂಗಳನ್ನ ತೊಗೊಂಡಿದ್ದೀನಿ. 4 ಸ್ಪೂನಷ್ಟು ಗಂಧದ ಪೌಡರ್ ಬೇಕಾಗುತ್ತೆ. ಒಂದು 7ರಿಂದ 8 ಕರ್ಪೂರನ ಹಾಕ್ಕೊಳ್ಳಿ. ಚಕ್ಕೆ ಅಥವಾ ಲವಂಗ ಅಂತ ಏನು ಹೇಳ್ತೀವಿ, ಚಕ್ಕೆ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ. ಚಕ್ಕೆನೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 4 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಆಗಲೇ ನಾವು ಪೂಜಾ ಪೌಡರ್ನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ತರಿ ಇತ್ತಲ್ವ ಜರಡಿ ಮಾಡಿದಾಗ, ಅದನ್ನು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ದಶಾಂಗದ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. 3 ಸ್ಪೂನಷ್ಟು ಸಾಂಬ್ರಾಣಿ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ. ಬಟ್ ನನ್ನ ಹತ್ರ 1 ಸ್ಪೂನ್ ಇದ್ದಿದ್ದರಿಂದ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆದಷ್ಟು ನೀವು ನಿಮ್ಮ ಹತ್ರ ಇದ್ದರೆ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಪೌಡರ್ ಫಾರ್ಮಲ್ಲಿ. ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಒಂದು 10 ರೂಪಾಯಿ ಪಾಕೆಟ್ ತರಿಸ್ಕೊಂಡಿದ್ದೆ ತುಪ್ಪನ. ಈ ಒಂದು ತುಪ್ಪನ ಹಾಕ್ಕೊಂಡ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ರೋಸ್ ವಾಟರ್ನ ಹಾಕಿ, ನಾರ್ಮಲಾಗಿ ಧೂಪ್ಕೊಂದು ಮೌಲ್ಡ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದರಲ್ಲಿ ಹಾಕಿ ಡ್ರೈ ಮಾಡ್ಕೊಳ್ಬೋದು. ಬಟ್ ಜಸ್ಟ್ ನಾನು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದರಿಂದ ಡೈರೆಕ್ಟಾಗಿ ಸಾಂಬ್ರಾಣಿನ ಹಾಕ್ಕೊಳ್ಬೋದು. ಸಾಂಬ್ರಾಣಿನ ಹಾಕೋದಕ್ಕೋಸ್ಕರ ಈ ರೀತಿ ಕೋನ್ ತೊಗೊಂಡಿದ್ದೀನಿ. ಇದು ದಶಾಂಗದ ಪೌಡರ್ ಎಲ್ಲ ತೊಗೊಳ್ಬೇಕಾದ್ರೆ ಸಿಗುತ್ತೆ, ಅಥವಾ ಈ ಒಂದು ಕೋನ್ ಇಲ್ಲ ಅನ್ನೋದಾದರೆ ನಾರ್ಮಲ್ ಕವರಿಂದ ಕೂಡ ನೀವು ಇದೇ ರೀತಿ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಕೋನ್ ಒಳಗಡೆ ನಾವು ಮಾಡಿಟ್ಕೊಂಡಿರೋಂಥ ಪೌಡರ್ನ ತುಂಬಿಸ್ಕೊಳ್ಬೇಕಾಗತ್ತೆ. ಈಗ ಜಸ್ಟ್ ಒಂದು 2 ಸತಿ ಮೂವ್ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ಕರೆಕ್ಟ್ ಶೇಪಲ್ಲಿ ಕೋನ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಧೂಪ್ ಕೋನ್ ಅನ್ನೋದು ರೆಡಿ ಆಯಿತು. ನಾರ್ಮಲಾಗಿ ನಾವು ಧೂಪ್ ಸ್ಟಿಕ್ಸ್ನ ಯಾವ ರೀತಿ ಹಚ್ಚುತ್ತೀವೋ ಅದೇ ರೀತಿಯಲ್ಲೇ ಜಸ್ಟ್ ಈ ರೀತಿ ಅಂಟಿಸ್ತಿದ್ದಂಗೆ ಪೂರ್ತಿ ನೀಟಾಗಿ ಎಲ್ಲ ಕಡೆ ಕೂಡ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಕರೆಕ್ಟಾಗಿ ಸುತ್ತಲೂ ಕೂಡ ಅಂಟ್ಕೊಂಡಿದ್ದ ಆದಮೇಲೆ ನೀವು ಸೈಡ್ಗೆ ಇಟ್ಬಿಡಿ. ಅಥವಾ ನೀವು ಪೂರ್ತಿಯಾಗಿ ನೀಟಾಗಿ ಉರಿತಾ ಇದೆ ಅನ್ನೋದಾದರೆ ಆಫ್ ಮಾಡ್ಬೋದು. ಆಗ ನಿಮಗೆ ಸ್ಮೋಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ನಾನು ಧೂಪ್ ಸ್ಟಿಕ್ಸ್ ಎಲ್ಲ ತೊಗೊಳ್ಬೇಕಾದ್ರೆ ಈ ಒಂದು ಬಾಕ್ಸಸ್ ಇರುತ್ತೆ ಅಲ್ವಾ, ಬಿಸಾಡ್ದಿರ ಇಟ್ಕೊಂಡಿದ್ದೀನಿ. ಇದರಲ್ಲೇ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಧೂಪ್ ಪೌಡರ್ನ ತುಂಬಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ, ಚಿಕ್ಕ ಮಕ್ಕಳು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಒಂದು ಪೌಡರ್ ಅನ್ನೋದು ಕರೆಕ್ಟ್ ಮೆಷರ್ಮೆಂಟ್ ಪ್ರಕಾರ ಹಾಕಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿ ಕೂಡ ಉರಿಯುತ್ತೆ. ಆಲ್ಮೋಸ್ಟ್ 30 to 40 ಮಿನಿಟ್ಸ್ ಈ ಒಂದು ಧೂಪ್ ಸ್ಟಿಕ್ಸ್ ಅನ್ನೋದು ಉರಿಯುತ್ತೆ. ಅದು ಕೂಡ ಮನೇಲಿ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥದ್ದಾಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಕೆಮಿಕಲ್ ಬೇಸ್ಡ್ ಧೂಪ್ ಸ್ಟಿಕ್ಸ್ನ ತೊಗೊಂಡು ಬರೋ ಬದಲಾಗಿ ಮನೆಯಲ್ಲಿರುವಂತಹ ಡ್ರೈ ಫ್ಲವರ್ಸಿಂದನೇ ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು. ಕರ್ಪೂರನ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಹೊರತು ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾನು ಹೇಳಿರೋ ಪ್ರಕಾರ ಹಾಕ್ಕೊಂಡು ಮಾಡ್ಕೊಳ್ಳೋದಾದರೆ 100% ಕರೆಕ್ಟಾಗಿ ಪರ್ಫೆಕ್ಟಾಗಿ ಧೂಪ್ ಕೋನ್ಸ್ ಅನ್ನೋದು ರೆಡಿ ಆಗುತ್ತೆ. ಐ ಹೋಪ್ ಈ ಒಂದು ಐಡಿಯಾಸ್ ಎಲ್ಲ ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಅಂದರೆ ನಿಮಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.